ಜಾನಕಿ ಅವ್ರು ಹೇಳ್ದಾಗೆ ಎಲ್ಲ ಎಕ್ಸಸೈಸು ಮಾಡ್ತಾ ಇದ್ದೀನಿ. ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬಿಟ್ರೆ ಖುಷಿ ಪಡ್ತಾರೆ. ಹಲೋ ವೀರು ಅವರೇ, ಜಾಗಿಂಗ್ ಆಯ್ತಾ? 10,000 ಸ್ಟೆಪ್ಸ್ ನಡೆದಿದ್ದೀನಿ, ಜೊತೆಗೆ ವ್ಯಾಯಾಮನೂ ಮಾಡಿದ್ದೀನಿ. 3 ಸೆಟ್ಟು 30 ಪುಷಪ್ಸ್ ಮಾಡಿದ್ದೀನಿ. ಸ್ವಲ್ಪ ಕಾಲು ನೋವು ಅಷ್ಟೇ. ಏನು ಪುಷಪ್ ಮಾಡಿದ್ರೆ ಕಾಲು ನೋವಾಗತ್ತಾ? ಅಯ್ಯೋ ಅದು ನಾನು ಹಂಗೆ ಅಂದ್ಬಿಟ್ನಾ. ನಾನು ಪುಷಪ್ಸ್ ಮಾಡಿದ್ದಕ್ಕೆ ಮೈ ಕೈ ನೋವು ಮುಂದೆ, ಕಾಲಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ಅದು ನಂಬರಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ. ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ ನಾನು. ಪುಷಪ್ಸು, ಎಕ್ಸಸೈಸು, 10,000 ಸ್ಟೆಪ್ಪು ನಡೆದಿದ್ದೀನಿ. ಇದು ಯಾವುದೂ ಸುಳ್ಳಲ್ಲ. ನನಗೆ ಎಷ್ಟೇ ಕೆಲಸಗಳಿದ್ರೂ ನೀವು ಹೇಳಿದ್ದನ್ನ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ನೀವೇನು ಮಾಡ್ತಿರೋ ಬಿಡ್ತಿರೋ, ಆದರೆ ಚೆನ್ನಾಗಂತೂ ಮಾತಾಡ್ತೀರಾ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಎಷ್ಟೋ ವರ್ಷ ಆಗಿತ್ತು ಈ ಥರ ಮನಸ್ಸು ಬಿಚ್ಚಿ ಮಾತಾಡಿ. ನಿಜ ವೀರು, ನೀವು ಈ ರೀತಿ ಮನಸ್ಸು ಬಿಚ್ಚಿ ಮಾತಾಡಿ ತುಂಬ ವರ್ಷಗಳಾಗಿತ್ತು. ನನಗೆ ಮತ್ತೆ ನನ್ನ ವೀರು ಮಾತುಗಳನ್ನು ಕೇಳ್ತಿದ್ದೀನಿ ಅನ್ನಿಸ್ತದೆ. ನಾಳೆಯಿಂದ ಲೆಕ್ಕ ಇಟ್ಕೊಂಡು ನಡೀತೀನಿ. ಎಲ್ಲದನ್ನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ, ಸರಿನಾ? ಅದೆಲ್ಲ ಏನೂ ಬೇಕಾಗಿಲ್ಲ. ನಾಳೆಯಿಂದ ನೀವು ನನ್ನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಕ್ಕಾಗಲ್ವಾ? ಯಾಕೆ? ಅದು ನಿಮಗೆ ನಾಳೆ ಗೊತ್ತಾಗತ್ತೆ. ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರಿ, ಈಗ ಹೋಗಿ ತಿಂಡಿ ತಿನ್ನಿ. ಅರಬ್ಬ, ಕಾಲೇ ಕಟ್ ಮಾಡಿಬಿಟ್ರು. ಸ್ವಲ್ಪ ಮಾತಾಡಿದರೆ ಚೆನ್ನಾಗಿರ್ತಿತ್ತು. ಅದೇನೋ ಸರ್ಪ್ರೈಸು ಅಂದ್ರಲ್ಲ, ಏನಿರ್ಬೋದು? ನಾವು ದಿನನಿತ್ಯ ತಿನ್ನುವ ಸೇಬಿನ ಹಣ್ಣಿನ ಬೀಜಗಳಲ್ಲಿ ವಿಷಕಾರಿ ಅಂಶವಿದೆ. ಸೇಬಿನ ಬೀಜದಲ್ಲಿ ಅಮಿಗ್ಲಾಡಿನ್ ಎಂಬ ವಿಷಕಾರಿ ಅಂಶವಿದೆ. ಅದು ಮನುಷ್ಯನ ದೇಹ ಸೇರಿದಾಗ ಅಮಿಗ್ಲಾಡಿನ್ ಸೈನೈಡ್ ಆಗಿ ಹಾಗೂ ಸಕ್ಕರೆ ಅಂಶ ಹೈಡ್ರೋಜನ್ ಸೈನೈಡ್ ಆಗಿ ಪರಿವರ್ತನೆ ಆಗುತ್ತೆ. ಮನುಷ್ಯನ ದೇಹಕ್ಕೆ ಅದು ಪ್ರಭಾವ ಬೀರಿದಾಗ ಅವನು ಸಾವನ್ನು ಕೂಡ ಅಪ್ತಾನೆ. ವಾವ್, ಈ ವಿಷಯ ನನಗೆ ಗೊತ್ತಿರಲ್ವಲ್ಲ. ಆ್ಯಪಲ್ ಸೀಡ್ಸಲ್ಲಿ ಸೈನೈಡ್ ಕಂಟೆಂಟ್ ಇರುತ್ತಂತೆ. ಹಾಗಿದ್ರೆ ಒಂದಷ್ಟು ಆ್ಯಪಲ್ಗಳನ್ನ ತಗೊಬಂದು ಸೀಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪೌಡ್ರ್ ಮಾಡಿ ಆ ಮುದುಕಿ ಕುಡಿಸ್ಬಿಟ್ರೆ ಮುದುಕಿ ಮಟಾಶ್. ಇವಾಗ ಆ್ಯಪಲ್ ಸೀಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪೌಡ್ರ್ ಮಾಡೋದು ಹೇಗೆ ಅಂತ ಪ್ರೊಸೀಜರ್ ನೋಡ್ಕೊ. ಏನ್ ಪದಣ್ಣ, ಇತ್ತೀಚೆಗೆ ಜಾಸ್ತಿ ಹಣ್ಣುಗಳು ತಗೊಂತ ಇದ್ದೀರಾ? ಬೇಸಿಗೆ ಅಲ್ವಾ, ಹಣ್ಣು ತಿಂದರೆ ಒಳ್ಳೇದು, ಅದಕ್ಕೆ ತಗೊತಾ ಇದ್ದೀನಿ. ನಂದಿನಿ ಅಮ್ಮವರು ಆರೋಗ್ಯವಾಗಿರಬೇಕು. ಇಲ್ಲಿಂದ ಹಣ್ಣು ತೊಗೊಂಡೋದಂತ ಮನೆಯವ್ರಿಗೆ ಗೊತ್ತಾಗಬಾರ್ದು. ಸುರೇಶಣ್ಣ, ಹಣ್ಣುಗಳನ್ನ 2 ಪ್ಯಾಕೆಟಲ್ಲಿ ಹಾಕ್ಕೊಡು. ನನ್ನ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಗೊಂದು ತಗೊಂಡು ಹೋಗ್ತೀನಿ. ಸರಿ ಪದ, ಕೊಡಿ. ಹಲೋ ಹಲೋ, ಫ್ರೂಟ್ ಶಾಪಾ? ಹೌದು. ನೋಡಿ, ನನಗೆ ಒಂದು 10ರಿಂದ 15 kg ಆ್ಯಪಲ್ಸ್ ಬೇಕು. ರುಚಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಆಮೇಲೆ ದಪ್ಪ ಚಿಕ್ಕ ಸಣ್ಣ ಅದೆಲ್ಲ ಏನು ಮ್ಯಾಟ್ರೇ ಆಗಲ್ಲ. ಆದರೆ ಬೀಜಗಳು ಮಾತ್ರ ಜಾಸ್ತಿ ಇರಬೇಕು ಅಂಥ ಆ್ಯಪಲ್ಗಳನ್ನ ಕಳಿಸ್ಕೊಡಿ ನನಗೆ. 10ರಿಂದ 15 kgನ ಬಂದು ತೊಗೊಂಡೋಗ್ತೀರಾ ಸರ್? ರೀ, ನಾನು ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ ರೀ. ಮಿನಿಸ್ಟರ್ ಮನೆ ಸರ್ದೇಸಾಯಿ ಅವ್ರ ಮನೆ ಗೊತ್ತಲ್ಲ, ಅಲ್ಲಿಗೆ ತಲುಪಿಸ್ಬಿಡಿ. ನಾನು ನಿಮಗೆ ಪೇಮೆಂಟ್ನ ಆನ್ಲೈನ್ ಮಾಡಿಕೊಡ್ತೇನೆ. ಸರಿ, ಹಾಗೆ ಆಗಲಿ. ಮುದುಕಿ ಪದಣ್ಣ, ಮಿನಿಸ್ಟರ್ ಮನೆಗೆ ಹಣ್ಣುಗಳು ಬೇಕಂದ್ರೆ ನಿಮ್ಮ ಮಗ ಕಾಲ್ ಮಾಡಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೇರೆ ಯಾರೋ ಕಾಲ್ ಮಾಡಿ 10-15 kg ಸೇಬ್ ಬೇಕು ಅಂತ ಹೇಳ್ತಾ ಇದ್ದಾರೆ. 10ರಿಂದ 15 kg ಸೇಬಾ ಮಿನಿಸ್ಟ್ರ್ ಮನೆಗ? ಹೌದು ಪದಣ್ಣ, ಸೇಬಿನ ಹಾರ ಏನಾರ ಮಾಡ್ತಾ ಇದ್ದೀರಾ? ಇನ್ನಕ್ಕಂತೂ ಇಷ್ಟು ಸೇಬು ಕೇಳಲ್ಲ. ಮನೇಲಿ ಯಾವ ಫಂಕ್ಷನ್ ಇಲ್ವಲ್ಲ. ಎಲ್ಲಿ ಕೊಡಿ, ಯಾವ ನಂಬರಿಂದ ಬಂದು ನೋಡ್ತೀನಿ. ಇದು ಮದನ್ ನಂಬರ್ ಅಲ್ವಾ? ಮದನ್ಗೆ 10ರಿಂದ 15 kg ಸೇಬು ಯಾಕೆ ಬೇಕು? ಸುರೇಶ್, ಒಂದು ನಿಮಿಷ, ಇದರಲ್ಲಿ ನಾನೇ ಮಾತಾಡ್ತೀನಿ. ಸರಿ.
ಹಲೋ, ಹೇಳಿ, ಕಳಿಸ್ತೀರಾ? ಸರ್, ನಮ್ಮ ಅಂಗಡಿಲಿ ಬರೀ 5 kg ಮಾತ್ರ ಇರೋದು. ಬೇಕಿದ್ರೆ ನಮ್ಮ ಫ್ರೆಂಡ್ ಅಂಗಡಿಯಿಂದ ತರಿಸ್ಕೊಡ್ತೀನಿ. ಆದ್ರೆ ಟೇಸ್ಟ್ ಇರಲ್ಲ. ರೀ, ಎಷ್ಟೆಲ್ಲ ಹೇಳಿ? ಅವಾಗಲೇ ಹೇಳಿದೆ ತಾನೆ, ಹಣ್ಣು ಹೇಗಿದ್ರು ಪರವಾಗಿಲ್ಲ, ರುಚಿ ಇಲ್ಲದಿದ್ರು ಪರವಾಗಿಲ್ಲ, ನನಗೆ ಬೀಜಗಳು ಜಾಸ್ತಿ ಇರಬೇಕು ಅಂತ ಆ್ಯಪಲ್ನ ಕಳಿಸ್ಕೊಡಿ. ಬೀಜಗಳು ಜಾಸ್ತಿ ಇರ್ಬೇಕಾ? ಏನ್ ಸರ್ ಫಾರ್ಮಿಂಗ? ಅದಕ್ಕೆ ಬೇಕಾದ್ರೆ ಬೇರೆ ಕಡೆಯಿಂದ ತಂದ್ಕೊಡ್ತೀನಿ. ರೀ, ನಿಮ್ಗೆ ಯಾಕ್ರಿ ಅದೆಲ್ಲ? ಹೇಳಿದಷ್ಟು ಮಾಡಿ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಈ ಲಲಿತಾದೇವಿ ಕತೆ ಮುಗಿಸೋದಕ್ಕೆ ಒಂದು 10 kg ಆ್ಯಪಲ್ ಸಾಕಲ್ವಾ? ಸಾಕು. ಎಷ್ಟೊಂದು ಕಮೆಂಟ್ಸ್ ಮಾಡಿದ್ದಾರೆ. ಇವನ ಬಗ್ಗೆ ನನ್ನ ಹತ್ರ ಯಾವತ್ತೂ ಹೇಳೇ ಇಲ್ವಲ್ಲ. ಇವನೇನು ಅಷ್ಟೊಂದು ಚೆನ್ನಾಗಿದ್ದಾನ? ನನಗಿಂತ ಚೆನ್ನಾಗಿದ್ದಾನ? ವಂಡರ್ಫುಲ್ ಅಮೇಝಿಂಗ್ ಕಮೆಂಟೇ ನೋಡೋಕ್ಕಾಗ್ತಿಲ್ಲ ನನಗೆ. ಓ, ಲೈಕ್ಸು ನೋಡೋಣ. ಅಪ್ಪ, ಎಲ್ಲ ಫೋಟೋಗೂ ಲೈಕ್ ಮಾಡಿದ್ದಾರೆ, ಕಮೆಂಟ್ಸು ಎಲ್ಲ ಫೋಟೋಗೂ ಮಾಡಿದ್ದಾರೆ. ಇವನ ಹತ್ರ ಏನಾದ್ರು ಚಾಟ್ ಮಾಡಿರ್ತಾರ ಮೇಡಮ್ಮು? ಇಲ್ಲ, ಮೇಡಮ್ ಆ ಥರ ಎಲ್ಲ ಮಾಡಿರಲ್ಲ. ಆದರೆ ಇವನು ನೋಡಿದ್ರೆ ಒಳ್ಳೆ ಆಟ ಆಡೋ ಹುಡುಗನ ಥರ ಇದ್ದಾನೆ. ಇವನೇನಾದರೂ ಮೇಡಮ್ಗೆ ಮೆಸೇಜ್ ಮಾಡಿರ್ಬೋದಾ? ಅಕಸ್ಮಾತ್ ಇವನಾದರೂ ಮೇಡಮ್ ಮನ್ಸನ್ನು ಡಿಸ್ಟರ್ಬ್ ಮಾಡಿದರೆ? ನಾನೇನೋ ಎಷ್ಟೆಲ್ಲ ನಂಬಿದ್ದೆ ಸುಬ್ಬು, ಆದರೆ ನೀನು ಶ್ರೀವಲ್ಲಿಗೆ ಹೀಗೆಲ್ಲ ಮೆಸೇಜ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ಅವಳು ಫ್ರೆಂಡ್ ಅಂತ ಅಷ್ಟೇ ಹೇಳ್ಬಿಟ್ಟು ಅವಳಿಗೆ ಹಾರ್ಟ್ ಸಿಂಬಲ್ ಎಲ್ಲ ಕಳಿಸಿದೆಯಲ್ಲ ಸುಬ್ಬು. ಬರೀ ಅಷ್ಟು ಮಾತ್ರ ಅಲ್ಲ, ಎಷ್ಟೊಂದು ಜನ ಹುಡುಗಿರು ನಿನಗೆ ಮೆಸೇಜ್ ಮಾಡಿದ್ದಾರೆ. ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವ್ರನ್ನ ಬ್ಲಾಕ್ ಬೇರೆ ಮಾಡಿದ್ಯಾ ನೀನು. ಇಷ್ಟು ಜನ ಹುಡುಗಿರ ಜೊತೆ ನೀನು ಕಾಂಟ್ಯಾಕ್ಟಲ್ಲಿ ಇದೆಯಾ? ಇದನ್ನೆಲ್ಲ ನನಗೆ ನಂಬಕ್ಕೆ ಆಗ್ತಿಲ್ಲಪ್ಪ. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಹಿಂಗೆ ಬೇರೆ ಆಗ್ತಿದೆ. ಮೇಡಮ್ಗೆ ಫೋನ್ ಕೊಡಬೇಕು. ಇರಲಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಟೈಮ್ ಆಯಿತು, ಅವನಿಗೆ ಹೋಗಿ ಫೋನ್ ಕೊಟ್ಟು ಬರೋಣ. ಸುಬ್ಬು ಅವರೇ, ನೀವೊಬ್ರು ಲೇಡಿನ ಹುಡ್ಕೋದು ಕೇಳಿದ್ರಲ್ಲ, ಅವ್ರನ್ನ ಎಲ್ಲ ರೀತಿಯಲ್ಲೂ ಹುಡುಕ್ತಾ ಇದ್ದೀವಿ. ಆದರೆ ಯಾವುದೇ ರೀತಿ ಸುಳಿವು ಸಿಗ್ತಾ ಇಲ್ಲ. ಅವ್ರ ಬಗ್ಗೆ ಗೊತ್ತಾದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ.